ನಮಸ್ಕಾರ ವೀಕ್ಷಕರೇ, ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಮರ ಅಥವಾ ಗಿಡಗಳನ್ನು ಬಹಳ ಭಕ್ತಿಯಿಂದ ಪೂಜೆ ಮಾಡುವುದು ಯಾಕೆ ಅನ್ನುವಂತಹ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಮೊದಲಿಗೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ. ನಮಸ್ಕಾರ ಗುರುಗಳೇ. ಇವತ್ತು ಭಾನುವಾರ ಮೊದಲನೆಯದಾಗಿ ಇವತ್ತಿನ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ. ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಜಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ. ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ. ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ಸಪ್ತಮಿ ಭಾನುವಾರ, ಸ್ವಾತಿ ನಕ್ಷತ್ರ, ಶುಕ್ಲನಾಮ ಯೋಗ, ಗರಿಜ ಕರ್ಣ. ಇದು ಇವತ್ತಿನ ದಿವಸದ ಪಂಚಾಂಗ. ಸರಿ ಗುರುಗಳೇ, ಭಾನುವಾರದ ವಿಶೇಷವಾದ ಪಂಚಾಂಗವನ್ನು ತಾವು ತಿಳಿಸ್ಕೊಟ್ರಿ. ಹಾಗೆಯೇ ಇವತ್ತು ಆಲಿಸಬೇಕಾದಂತಹ ಮಂತ್ರ ಯಾವುದು ಮತ್ತು ಪಠಿಸಬೇಕಾದಂತಹ ಶ್ಲೋಕ, ಇದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಜನ್ನಮೃತಂ ಮರ್ತ್ಯಂಚ. ಹಿರಣ್ಯಜೇನ ಸವಿತಾರಥೇನ ದೇವೋ ಯಾತಿ ಭುವನಾ ವಿಪಶ್ಯನ್. ಅಗ್ನಿಂದೋತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ. ಅಸ್ಯ ಯಜ್ಞಸ್ಯ ಸುಕ್ರತುಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ. ನಿಷ್ಕ್ರೀತೋ ಯಜ್ಞಿಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಓಂ ಜಪಾಕುಸುಮಸಂಕಾಶಂ ಕಾಶ್ಯಪೇಜಂ ಮಹದ್ಯುತಿಂ. ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇದು ಇವತ್ತಿನ ದಿವಸ ನಾವು ಹೇಳುವಂತಹ ಶ್ಲೋಕ, ಹಾಗೆ ಕೇಳುವಂತಹ ಮಂತ್ರ. ಯಾಕೆಂದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳಿದ್ದಾರೆ. ನಮಗೆ ಎಲ್ಲ ರೀತಿಯಲ್ಲಿ ಆರೋಗ್ಯವನ್ನು ಕೊಡತಕ್ಕಂಥವನು ಸೂರ್ಯನಾರಾಯಣ. ಯಾಕೆಂದರೆ ಸೂರ್ಯನಿಗೂ ಕೂಡ ಶಕ್ತಿಯನ್ನು ಕೊಡತಕ್ಕಂಥವರು ಇದ್ದಾರಂತೆ. ಆ ಸೂರ್ಯನಿಗೆ ಶಕ್ತಿ ಕೊಡತಕ್ಕಂಥವ್ರು ಯಾರು? ಮರೀಚೀನಾಂ ಪದಮಿಚ್ಛಂತಿ ವೇಧಸಃ. ಮರೀಚಿ ಯಾರು ವೇದಾಧ್ಯಯನವನ್ನು ಮಾಡ್ತಾರೋ, ಯಾರು ಎಲ್ಲ ರೀತಿಯಲ್ಲೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡ್ತಾರೋ ಅವರು ಆ ಮರೀಚಿ. ಯಾಕೆಂದರೆ ನಾರಾಯಣನೇ ಎಲ್ಲರಿಗೂ ಶಕ್ತಿ ಕೊಡತಕ್ಕಂಥವನು, ಎಲ್ಲ ಗ್ರಹಗಳಿಗೂ ಕೂಡ. ಇಡೀ ಭೂಮಂಡಲಕ್ಕೆ ಶಕ್ತಿಯನ್ನು ಕೊಡತಕ್ಕಂಥವನು ಅವನೇ ನಾರಾಯಣ. ಅದಕ್ಕೆ ಸೂರ್ಯನಾರಾಯಣ ಅಂತ ಕರೆದರು. ಸೂರ್ಯನಾರಾಯಣ ಅಂದರೆ ಸೂರ್ಯನಾರಾಯಣ ಬರಲಿಲ್ಲ ಹಾಳಾದರೆ ನಾವು ಯಾರೂ ಕೂಡ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾವು ನೋಡ್ತೇವೆ, ಈಗ ಮಳೆಗಾಲ ಆಗಿರೋದ್ರಿಂದ ಮಳೆಗಾಲದಲ್ಲಿ ನಮಗೆ ಸರಿ
ಒಂದು ವಾರ ಹಗಲು ರಾತ್ರಿ ಮಳೆ ಹೊಯ್ದುಬಿಟ್ರೆ ಮುಗಿದೋಯ್ತು ನಮ್ಮ ಕತೆ. ಮಳೆ ಹೊಯ್ದಾಗ ಅಲ್ಲಿ ಬಿಸಿಲು ಬರೋದಿಲ್ಲ, ಮಳೆ ಇದ್ದಾಗ ಬಿಸಿಲು ಇರೋದಿಲ್ಲ. ಆವಾಗ ಏನಾಯಿತು, ಮನುಷ್ಯನಿಗೆ ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗಿಬಿಡ್ತದೆ. ಹಾಗಾಗಿ ನಮಗೆ ಬೆಳಕು ಬೇಕು, ಹಾಗೆ ನೀರು ಬೇಕು, ಹಾಗೆ ಗಾಳಿನೂ ಬೇಕು. ಎಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ಬೇಕಂತೆ. ಆ ಎಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ನಮಗೆ ಬೇಕಾದಾಗ ನಾವು ಸರಿಯಾಗಿರ್ಲಿಕ್ಕೆ ಆಗ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಏನು ಮಾಡಬೇಕು ಅಂತಾದರೆ ಬೆಳಗ್ಗೆ ಬೇಗನೆ ಏಳಬೇಕಂತೆ. ಇವತ್ತಿನ ದಿವಸ ನಾವು ಬೆಳಗ್ಗೆ ಬೇಗನೆ ಏಳಬೇಕು ಅಂತಾರೆ ಏನು ಮಾಡಬೇಕು, ನಾವು ನಿನ್ನೆನೇ ಅದನ್ನು ನೆನಪು ಮಾಡ್ಕೊಳ್ಬೇಕು. ಇವತ್ತಿನ ದಿವಸ ನಾವು 9 ಗಂಟೆಗೆ ಎದ್ದುಕೊಂಡು ನಾನು ಬೆಳಗ್ಗೆ ಏಳಬೇಕು ಅಂತಂದರೆ ಆಗೋದಿಲ್ಲ. ಅದಕ್ಕಾಗಿ ಈಗ ನಮ್ಮೆಲ್ಲರ ಕತೆ ಏನಾಗ್ತದೆ ಅಂತಂದರೆ, ನಮ್ಮೆಲ್ಲರ ಕತೆ ಇದೆ, ಇವತ್ತೊಂದು ದಿವಸ ಆರಾಮಾಗಿ ಇರೋಣ, ನಾಳೆಯಿಂದ ನಮ್ಮ ಪ್ರಯತ್ನ ಅಥವಾ ನಾಳೆಯಿಂದ ನಮ್ಮ ಸಾಧನೆಯನ್ನು ಮಾಡೋಣ. ಶ್ರೀಧರ ಸ್ವಾಮಿಗಳು ಹೇಳಿದ್ದು ಕೂಡ ಇದನ್ನೇ. ನಾಳೆ ಅಂತ ನಾವು ಎಲ್ಲ ಅಂದುಕೊಳ್ತೇವೆಯೋ ಅದೇ ನಮಗೆ ಆಲಸ್ಯ. ಆಲಸ್ಯ ಅಂದರೆ ಅದೇ, ಇವತ್ತೇ ಈ ಕ್ಷಣವನ್ನೇ ನಾನು ಆ ಕೆಲಸ ಮಾಡಬೇಕು, ಈ ಕ್ಷಣದಲ್ಲೇ ನಾನು ಜಾಗ್ರತೆಯಿಂದ ಇರಬೇಕು, ಇವತ್ತಿನಿಂದಲೇ ಪ್ರಾರಂಭ ಮಾಡಬೇಕು. ಇವತ್ತಿನಿಂದಲೇ ಅಲ್ಲ, ಈ ಕ್ಷಣದಿಂದಲೇ ನಾನು ಭಗವಂತನ ಸ್ಮರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅಂತ ನಮಗೆ ಯಾವತ್ತು ಬರ್ತದೆಯೋ ಆವತ್ತಿನ ದಿವಸ ನಾವು ಸ್ವಲ್ಪ ಪ್ರಯತ್ನ ಮಾಡಲಿಕ್ಕೆ ಹೋಗ್ತೇವೆ. ಅದಕ್ಕಾಗಿ ಈ ಪ್ರಯತ್ನ ಹೇಳತಕ್ಕಂಥದ್ದು ಅದು ಎಲ್ಲಿವರೆಗೆ ಪ್ರಯತ್ನ, ಎಲ್ಲಿವರೆಗೆ ಸಾಧಿಸುವವರಿಗೆ. ಅದಕ್ಕೆ ಸಾಧಕರು ಅಂತ ಕರೆದಿದ್ದಾರೆ. ಸಾಧಕರು ಅಂದರೆ ಸಾಧನೆ ಮಾರ್ಗದಲ್ಲಿರುವವರು. ಸಿದ್ಧರು ಅಂದರೆ ಸಿದ್ಧಿಯನ್ನು ಪಡೆತಕ್ಕಂಥವರು ಸಿದ್ಧರು. ಅಂಥವ್ರು ಯಾರು ಆದರೆ ಶ್ರೀಧರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ಶಂಕರಾಚಾರ್ಯರು, ಶಿರಡಿ ಸಾಯಿಬಾಬರು, ಸುಬ್ರಾಯರು, ನರಸಿಂಹ ಸರಸ್ವತಿಗಳು, ಶ್ರೀಪಾದ ವಲ್ಲಭರು, ಹೀಗೆ ಅಂಥ ಅವಧೂತರು, ಅಂಥವರೆಲ್ಲ. ಯಾಕಂದರೆ ಅದಕ್ಕೆ ಭಗವಂತನೇ ಮನುಷ್ಯ ರೂಪವನ್ನು ತಾಳಿ, ಗುರುಗಳ ರೂಪವನ್ನು ತಾಳಿ ಭಗವಂತನೇ ಬಂದಿತ್ತು. ಯಾಕೆಂತಂದರೆ ಅವನು ಬಂದಿದ್ದು ಯಾತಕ್ಕೋಸ್ಕರ ಅಂತಂದರೆ ನಮ್ಮನ್ನೆಲ್ಲ ಆ ಮಾರ್ಗದಲ್ಲಿ ಹೋಗಲಿ. ಯಾಕಂದರೆ ನಾವು ಎಲ್ಲರೂ ಕೂಡ, ಪ್ರತಿಯೊಬ್ಬರೂ ಕೂಡ ನಾವು ಏನು ಮಾಡ್ತಾ ಇದ್ದೇವೆ ಅಂತ ನಮಗೆ ಗೊತ್ತಿಲ್ಲ, ಅಥವಾ ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಯಾವುದೋ ಒಂದು ದಾರಿಯಲ್ಲಿ, ಅದಕ್ಕೆ ನಮಗೆ ಗುರು ಬೇಕು ಅಂತ ಹೇಳಿತ್ತು. ಆ ಗುರು ಇದ್ದಾಗ ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಮಾರ್ಗದಲ್ಲಿ ಹೋದಾಗ ಅಲ್ಲಿ ಏನು ಅವಘಡಗಳು ಆಗಬಹುದು, ಅದರಿಂದ ನಾವು ಹೇಗೆ ತಪ್ಪಿಸ್ಕೊಳ್ಬೋದು, ಇದೆಲ್ಲ ಗೊತ್ತಾಗುವುದು ಯಾವಾಗ? ಗುರುಗಳ ಮಾರ್ಗದರ್ಶನದಲ್ಲಿ. ಆ ಗುರುವಿನ ಮಾರ್ಗದರ್ಶನ ನಮಗೆ ಇಲ್ಲ ಹೇಳಾದಾಗ ನಮಗೆ ಮುಂದೆ ಆ ದಾರಿಯಲ್ಲಿ ಬರತಕ್ಕಂಥ ಆತಂಕಗಳನ್ನು, ಅಡೆತಡೆಗಳನ್ನು ನಾವು ಮೀರಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಲ್ಲಿ ಆ ಮಾರ್ಗದಲ್ಲಿ ಹೋಗಬೇಕಾದ್ರೆ ಅಲ್ಲಿ ದುರಂತ ಆಯಿತು, ಅಲ್ಲಿ ಗುಡ್ಡ ಕುಸಿತು ಅಂತ ಹೇಳಿದ್ರು. ಒಂದು ಕ್ಷಣದಲ್ಲಿ ಅಲ್ಲಿದ್ದೆ, ಒಂದು ಕ್ಷಣದಲ್ಲಿ ಅಲ್ಲಿ ಏನಾಯಿತು ಯಾರೂ ಇಲ್ಲ. ಏನೋದು? ಅದೆಲ್ಲವೂ ಆ ಪೂರ್ವಜನ್ಮದ ಕರ್ಮನೇ ಆದರೂ ಕೂಡ ನಮಗೆ ಕೆಲವೊಂದನ್ನು ನಾವು ಅದು ಆ ಭಗವಂತನ ದೈವೀ ಚಿಂತನೆಯಿಂದ ಅದು ಯಾವುದೇ ರೀತಿ ಅವಘಡ ಆಗುವುದಿದ್ರೂ ಕೂಡ ಅದನ್ನು ನಾವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಇವತ್ತು ಯಾವ ಮಂತ್ರವನ್ನು ಆಲಿಸಬೇಕು, ಹಾಗೆಯೇ ಯಾವ ಒಂದು ಶ್ಲೋಕವನ್ನು ಪಠಣೆ ಮಾಡಬೇಕು, ಮತ್ತು ಸೂರ್ಯನಾರಾಯಣ ದೇವರ ವಿಶೇಷತೆ ಏನು, ಸೂರ್ಯ ದೇವರಿಂದ ನಾವು ಏನೆಲ್ಲ ಲಾಭಗಳನ್ನು ಪಡೆಯಬಹುದು, ಯಾಕೆ ಪೂಜೆಯನ್ನು ಮಾಡಬೇಕು, ಮತ್ತು ಗುರುವನ್ನು ಯಾಕೆ ನಾವು ಅಷ್ಟು ಪೂಜನೀಯ ಭಾವದಿಂದ ನಾವು ಒಂದು ಪೂಜೆಯನ್ನು ಮಾಡಬೇಕು ಅನ್ನುವಂತಹ ವಿಶೇಷ ಮಾಹಿತಿಯನ್ನು ನಮ್ಮ ಪ್ರಿಯ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ರಿ. ಹಾಗೆಯೇ 12 ರಾಶಿಗಳಲ್ಲಿ ಮೊದಲ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಹಾಗೆಯೇ
ಶುಭ ಫಲ ಏನಿದೆ, ಅಶುಭ ಫಲ ಇದ್ದಂಥವರು ಇವತ್ತು ಯಾವ ರೀತಿಯಾದವನ್ನ ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನು ತಾವು ತಿಳಿಸ್ಕೊಡಿ. ಇನ್ನು ಮೇಷರಾಶಿ, ಮೇಷರಾಶಿಯಲ್ಲಿರೋರಿಗೆ ಹೆಂಡತಿಯಿಂದ ಸಹಕಾರ ಸಿಗತಕ್ಕಂಥದ್ದು, ಹಾಗೆ ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ತೀರ್ಥಯಾತ್ರೆಯಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹಾಗೆ ದಾನ ಧರ್ಮಗಳಲ್ಲಿ ಕೂಡ ತೊಂದರೆ ಬರತಕ್ಕಂಥದ್ದು. ನಾವು ದಾನ ಧರ್ಮಗಳನ್ನು ಮಾಡಬೇಕಾದ್ರೆ ತೊಂದರೆ ಬಂದರೂ ಕೂಡ ಆ ತೊಂದರೆಯಲ್ಲೂ ಕೂಡ ದಾನ ಧರ್ಮ ಮಾಡಬೇಕಂತೆ. ಯಾಕೆಂತಂದರೆ ಶ್ರೇಯಾಂಸಿ ಬಹುವಿಘ್ನಾನಿ. ಒಳ್ಳೆಯ ಕಾರ್ಯವನ್ನು ನಾವು ಮಾಡ್ತೇವೆ ಅಂತಂದ್ರೆ ತುಂಬ ವಿಘ್ನಗಳು ಬರ್ತವೆ. ಎಲ್ಲಿ ಸಜ್ಜನರಿದ್ದಾರೋ ಅವರಿಗೆ ತುಂಬ ತೊಂದರೆಗಳು ಬರ್ತವೆ. ಈಗ ನಾವು ಇವಾಗ ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ನಮಸ್ಕಾರ ಮಾಡ್ತೇವೆ, ಮಂತ್ರಾಲಯಕ್ಕೆ ನಾವೆಲ್ಲರೂ ಹೋಗಿ ಬರ್ತೇವೆ. ಈಗ ಅವಾಗ ಅವರು ಇದ್ದಾಗ ಅವರನ್ನು ಎಷ್ಟು ಜನ ದೂಷಣೆ ಮಾಡಿದ್ರು. ಅದು ಯಾವಾಗಲೂ ಹಾಗೆ ಆ ಅದರಲ್ಲೇ ನಾವು ತಿಳ್ಕೊಳ್ಬೇಕಂತೆ, ಇದು ಶ್ರೇಯಸ್ಸು. ಇವರಲ್ಲಿ ಆ ಒಂದು ಶಕ್ತಿ ಹೇಳತಕ್ಕಂಥದ್ದು ಇದೇ ಹೇಳಿ ನಾವು ತಿಳ್ಕೊಳ್ಬೇಕಂತೆ. ಈಗ ಯಾರೋ ಒಬ್ಬರು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಅವ್ರನ್ನ ಯಾರೂ ಪ್ರಶ್ನೆನೇ ಮಾಡೋದಿಲ್ಲ, ಅವರಿಗೆಲ್ಲರೂ ಸಹಾಯನೇ ಮಾಡ್ತಾರೆ. ಯಾಕಂದರೆ ಈ ಕಲಿಯುಗದ ಧರ್ಮದ ಆ ಸ್ವಭಾವನೇ ಆಗಿದೆ. ಅದಕ್ಕಾಗಿ ಈ ಕಲಿಯುಗದಲ್ಲೇ ಹುಟ್ಟಬೇಕು ಅಂತ ಹೇಳ್ತಾರೆ. ಕಲಿಯುಗದಲ್ಲೇ ಹುಟ್ಟಬೇಕು. ಯಾಕೆ ಕಲಿಯುಗದಲ್ಲಿ ಹುಟ್ಟಬೇಕು? ಯಾಕೆಂತಂದರೆ ಕಲಿಯುಗದಲ್ಲಿ ಈ ಕೀರ್ತನೆ ನಾಮಸ್ಮರಣೆಗೆ ಭಗವಂತ ಬೇಗನೆ ಒಲಿತಾನಂತೆ. ಹಾಗಾಗಿ ಕಲಿಯುಗದಲ್ಲೇ ಹುಟ್ಟಬೇಕು ಅಂತ ಹೇಳಿದ್ದಾರೆ. ಇನ್ನು ಮಹಾಗಣಪತಿ ಪೂಜೆ ಮಾಡೋದರಿಂದ ಮೇಷರಾಶಿಯವರಿಗೆ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಶತ್ರುವಿನಿಂದ ತೊಂದರೆ ಬರತಕ್ಕಂಥದ್ದು, ಹಾಗೆ ಸಾಲ ಆಗುವಂಥ ಸಾಧ್ಯತೆ ಇದೆ. ನಾವು ಯಾವತ್ತೂ ಕೂಡ ಸಾಲ ಮಾಡ್ಕೊಳ್ಳೇಬಾರದು. ಸಾಲವೇ ಶೂಲಕ್ಕೆ ಕಾರಣ. ನಮಗೆ ಇವತ್ತು ಒಂದು ದಿವಸ ಉಪವಾಸ ಇದ್ದರೂ ಏನೂ ಆಗೋದಿಲ್ಲ, ಆದರೆ ಸಾಲ ಮಾತ್ರ. ಯಾಕಂದರೆ ನಾವು ಸಾಲ ಮಾಡಿದಂಗೆ ಮತ್ತೆ ಅದ್ರ ಬಗ್ಗೆ ತೀರಿಸ್ಬೇಕು. ನಾವು ಇವತ್ತು ತೀರಿಸಲಿಲ್ಲ ಅಂತ ಆದರೆ ಮುಂದಿನ ಜನ್ಮದಲ್ಲೆಲ್ಲ ಮತ್ತೆ ತೀರಿಸ್ಬೇಕಂತೆ. ಅದಕ್ಕಾಗಿ ಸಾಲ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಹಿಂದಿನ ಜನ್ಮದ ಋಣವ ಸಾಲವ ತೀರಿಸಲು ಬಂದಿದೆ ಈ ನರದೇಹ. ಹಾಗಾಗಿ ಇನ್ನು ಕಳ್ಳಕಾಕರ ಭಯ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಇರ್ತದೆ. ಅಪವಾದ ಬರುವಂಥ ಸಾಧ್ಯತೆ ಇದೆ. ಅಪವಾದ ಎಲ್ಲರಿಗೂ ಬಂದದೆ. ಅಪವಾದ ಬಂದಾಗಲೇ ನಾವು ಗಟ್ಟಿಯಾಗೋದು. ಹಾಗಾಗಿ ಇನ್ನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲೂ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿಯವರಿಗೆ ಮಕ್ಕಳಿಂದ ಸಹಾಯ ಸಿಗತಕ್ಕಂಥದ್ದು, ಹಾಗೆ ಉನ್ನತ ಶಿಕ್ಷಣದವರಿಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಹೆಂಡತಿಯಲ್ಲೂ ಕೂಡ ಕಲಹ ಆಗತಕ್ಕಂಥದ್ದು, ದೂರ ಪ್ರಯಾಣದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಲಲಿತಾ ಸಹಸ್ರನಾಮ ಪಾರಾಯಣದಿಂದ ನಮಗೆ ಮನುಷ್ಯರಿಗೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಯಾಕಂದರೆ ಭುಕ್ತಿ ಮುಕ್ತಿ ಪ್ರದಾಯಿನಿ. ಭುಕ್ತಿ ಅಂದರೆ ನಮಗೆ ಊಟಕ್ಕೆ ತೊಂದರೆ ಆಗೋದಿಲ್ಲ. ನಮಗೆ ಎಷ್ಟು ನಮಗೆ ಯಾವ ಕಾಲದಲ್ಲಿ ಏನು ಬೇಕೋ ಮೃಷ್ಟಾನ್ನ ಭೋಜನ ಸಿಗತಕ್ಕಂಥದ್ದು ಭುಕ್ತಿ. ಮುಕ್ತಿ ಪ್ರದಾಯಿನಿ, ಈ ಶರೀರ ಬಿಟ್ಟ ನಂತರ ಮುಕ್ತಿಯನ್ನು ಕೊಡುತ್ತದೆ. ಹಾಗಾಗಿ ಅಷ್ಟು ಅನುಕೂಲ ಇರತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿರೋರಿಗೆ ಬಂಧುಗಳ ಸಹಕಾರ ಸಿಗತಕ್ಕಂಥದ್ದು, ತಾಯಿಯಿಂದಲೂ ಕೂಡ ಸಹಕಾರ ಸಿಗ್ತದೆ. ಶತ್ರುಗಳಿಂದ ತೊಂದರೆ ಆಗತಕ್ಕಂಥದ್ದು, ಹಾಗೆ ಪೆಟ್ಟಾಗುವಂಥ ಸಾಧ್ಯತೆ ಇದೆ. ದತ್ತ ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ಸಹೋದರರ ಸಹಕಾರ ಸಿಗ್ತದೆ. ಹಾಗೆ ಒಳ್ಳೆಯ ಉಪದೇಶ ಸಿಗತಕ್ಕಂಥದ್ದು. ಒಳ್ಳೆಯ ಉಪದೇಶ ಯಾರು ಕೊಟ್ಟರೂ ನಾವು ತಗೊಳ್ಬೇಕಂತೆ. ಯಾರೇ ಸಣ್ಣವರು ಕೊಟ್ಟಲಿ ಅಥವಾ ಯಾರೇ ಕೊಟ್ಟರೂ ಕೂಡ
ಆ ಒಳ್ಳೆಯ ಉಪದೇಶವನ್ನು ಯಾಕೆ ಈ ಹಂಸ ಕ್ಷೀರ ನ್ಯಾಯ, ಹಂಸ ಅದು ಆ ನೀರಲ್ಲಿರತಕ್ಕಂಥ ಹಾಲಿಗೆ ಹಾಲಷ್ಟೇ ಕುಡಿತದಂತೆ, ನೀರು ಬಿಟ್ಬಿಡ್ತದಂತೆ. ಅದು ನಮಗೆ ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಹಾಲು ನೀರು ಅದನ್ನು ಬೆರೆಸಿದ್ರೆ ನಮಗೆ ಎರಡು ಒಟ್ಟಿಗೆ ಮಿಕ್ಸ್ ಆಗ್ತದೆ. ಆದರೆ ಹಂಸ ಮಾತ್ರ ಅದು ಹಾಲು ಮಾತ್ರ ಸ್ವೀಕಾರ ಮಾಡ್ತದಂತೆ, ನೀರು ಬಿಟ್ಬಿಡ್ತದಂತೆ. ಆ ಥರದಲ್ಲಿ ನಾವು ಒಳ್ಳೆಯದು ಮಾತ್ರ ಸ್ವೀಕಾರ ಮಾಡಬೇಕು. ಹೀಗೆ ಇನ್ನು ಮಕ್ಕಳಲ್ಲಿ ಕಲಹ ಆಗುವಂತಹ ಸಾಧ್ಯತೆ ಇದೆ, ಉನ್ನತ ವಿದ್ಯಾಭ್ಯಾಸಕ್ಕೆ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಶಾರದಾ ಪೂಜೆ ಅಥವಾ ಶಾರದಾಂಬ ದರ್ಶನ, ಶಾರದಾಂಬ ಸ್ಮರಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಮೃಷ್ಟಾನ್ನ ಭೋಜನ ಸಿಗುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಸಾಧ್ಯತೆ, ಹಾಗೆ ಬಂಧುಗಳಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಕೃಷಿ ಕ್ಷೇತ್ರದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಆದ್ದರಿಂದ ಗೋಸೇವೆ ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ನಾವು ಪ್ರತಿಯೊಬ್ಬರೂ ಕೂಡ ಪ್ರತಿ ದಿವಸವೂ ಕೂಡ ನಾವು ಗೋಸೇವೆ ಮಾಡಬೇಕಂತೆ. ಆ ಗೋಸೇವೆ ಮಾಡೋದರಿಂದಲೇ ನಮಗೆ ಎಷ್ಟೋ ರೋಗಗಳು ಕೂಡ ಬರೋದಿಲ್ಲ. ಹಾಗೆ ಎಷ್ಟೋ ದಿವಸವೂ ಕೂಡ ನಾವು ಮನಸ್ಸನ್ನು ಶಾಂತಿಯಿಂದ ಇಟ್ಟುಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಸರಿ ಗುರುಗಳೇ, ಮೊದಲ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಹಾಗೆಯೇ ಏನಿದೆ ಶುಭ ಫಲ ಮತ್ತು ಅಶುಭ ಫಲ ಇದ್ದವರು ಏನು ಮಾಡ್ಕೋಬೇಕು, ಯಾವ ರೀತಿಯಾದ ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ನಾವು ಮರ ಅಥವಾ ಗಿಡಕ್ಕೆ ಒಂದು ವಿಶೇಷ ಪೂಜನೀಯ ಒಂದು ಸ್ಥಾನವನ್ನು ಕೊಟ್ಟಿದ್ದೀವಿ, ಹಾಗೆ ಪೂಜೆಯನ್ನು ಕೂಡ ಮಾಡ್ತೀವಿ. ಯಾಕೆ ಅಷ್ಟು ಮಹತ್ವ, ಇದರ ವೈಜ್ಞಾನಿಕ ಹಿನ್ನೆಲೆ ಏನು ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡಿ ಗುರು. ಮೊದಲನೇದಾಗಿ ನಾವು ಇದ್ದಿದ್ದೇ ಮರದಿಂದ, ಇಡೀ ಭೂಮಂಡಲ ಇದ್ದಿದ್ದೇ ಮರದಿಂದ. ಅದಕ್ಕಾಗಿ ನಾವು ಯಾಕೆಂತಂದರೆ ಇದು ಹೇಗೆ ಅಂತ ಗೊತ್ತಾಗೋದೇ ನಮಗೆ ಹೇಳ್ತದೆ. ಆ ನದಿ ಪ್ರದೇಶದಲ್ಲಿ ನೋಡಬೇಕು ಮರವನ್ನು. ನದಿ ಪ್ರದೇಶದಲ್ಲಿ ಇರತಕ್ಕಂಥ, ನದಿ ತಟದಲ್ಲಿರತಕ್ಕಂಥ ಮರವನ್ನು ನೋಡಿದಾಗ ನಮಗೆ ಮರದಿಂದ ಏನೇನು ಆಗ್ತದೆ ಹೇಳುವಂಥದ್ದು ಗೊತ್ತಾಗ್ತದೆ. ಆ ಮಣ್ಣನ್ನು ಸವಕಳಿ ಆಗೋದನ್ನು ತಪ್ಪಿಸ್ತದೆ. ಅದಕ್ಕಾಗಿ ಹಿಂದಿನ ಕಾಲದಲ್ಲಿ ಈ ನದಿ ಪಕ್ಕದಲ್ಲಿ ಇರತಕ್ಕಂಥ ಗದ್ದೆ ಇರ್ಬೋದು ಅಥವಾ ತೋಟ ಇರ್ಬೋದು ಅಥವಾ ಸುಮ್ಮನೆ ಯಾವುದೇ ಖಾಲಿ ಜಾಗ ಇದ್ದರೂ ಕೂಡ ನದಿ ಅಂಚಿಗೆ ಆ ಮರವನ್ನು ನೆಡ್ತಿದ್ರು. ಈ ಬೇರೆ ಬೇರೆ ದೊಡ್ಡ ದೊಡ್ಡ ಮರ, ಈಗ ಮತ್ತಿ, ನಂದಿ, ಆಮೇಲೆ ಗಂಧ, ಆಮೇಲೆ ತೇಗ, ಹೀಗೆ ಬೀಟೆ, ಹೊನ್ನೆ, ಹೀಗೆ ದೇವದಾರು, ಅದೆಲ್ಲ ನೆಡ್ತಿದ್ರು. ಮತ್ತು ತೆಂಗಿನ ಮರವನ್ನು ಯಾಕೆಂದರೆ ಆ ತೆಂಗಿನ ಮರದ ಬೇರು ಅದಷ್ಟು ಆ ಮಣ್ಣನ್ನು ಬಿಟ್ಟುಕೊಡೋದಿಲ್ಲ ಅಷ್ಟು. ಅದಕ್ಕೆ ಈಗಲೂ ನಾವು ನೋಡ್ತೇವೆ, ಈ ಸಮುದ್ರದ ಅಂಚಿನಲ್ಲಿ ತೆಂಗಿನ ಮರದ ಇರ್ತದೆ. ಅದು ಎಷ್ಟೇ ತೆರೆ ಬಂದು ಅಪ್ಪಳಿಸಿದ್ರೂ ಅದು ಮಾತ್ರ ಬಿಟ್ಟುಕೊಡೋದಿಲ್ಲ ಆ ಮಣ್ಣು ಸವಕಳಿ ಆಗೋದನ್ನು. ಅದು ಅಷ್ಟು ಆ ಈ ಕಲ್ಲು ಬಂಡೆ ಹಾಗೆ ಅದು ಅಷ್ಟು ಹಿಡಿದುಕೊಂಡು ಇರ್ತದೆ. ಹಾಗೆ ನಮ್ಮ ಶರೀರಕ್ಕೂ ಕೂಡ, ನಮ್ಮ ಶರೀರವನ್ನು ಹಿಡ್ಕೊಂಡಿರೋದು ಆ ಮರನೇ. ಅಂದರೆ ಅದು ಬಿಡತಕ್ಕಂಥ ಪ್ರಾಣವಾಯು, ಆ ಆಮ್ಲಜನಕ ಅಂತ ನಾವೇನು ಕರಿತೇವೆ, ಅದಕ್ಕೆ ಪ್ರಾಣವಾಯು. ಆ ಪ್ರಾಣವಾಯು ನಾವೆಲ್ಲರೂ ಕೂಡ ಇದ್ದೇವೆ, ಉಸಿರಾಡ್ತಾ ಇದ್ದೇವೆ ಅಂತಾದರೆ ಅದು ಆ ಮರ ಗಿಡಗಳಿಂದಲೇ. ಅದಕ್ಕಾಗಿ ಆ ಮರವನ್ನು ನಾವು ಪೂಜೆ ಮಾಡಬೇಕು. ಅದಕ್ಕೆ ಭೂಮಿ ಪೂಜೆ ಇನ್ನು ಬರ್ತದೆ, ಭೂಮಿ ಹುಣ್ಣಿಮೆ ಹೇಳುವಂಥದ್ದು ಬರ್ತದೆ. ಆ ಭೂಮಿ ಹುಣ್ಣಿಮೆಯಲ್ಲಿ ನಾವು ಏನು ಮಾಡ್ತೇವೆ, ಮರವನ್ನೇ ಪೂಜೆ ಮಾಡತಕ್ಕಂಥದ್ದು. ಅಂದರೆ ಈ ಕೆಲವು ಕಡೆ ಬೇರೆ ಬೇರೆ ರೀತಿಯಲ್ಲಿ ಆಹಾರ ಧಾನ್ಯವನ್ನು ಬೆಳೀತಾರೆ. ಅಡಿಕೆ ಬೆಳೆಗಾರರು
ಅಡಿಕೆ ಮರವನ್ನು ಪೂಜೆ ಮಾಡ್ತಾರೆ. ಅವರು ತಮ್ಮ ಜಾಗ, ತಮ್ಮ ಎಷ್ಟು ಜಾಗ ಇರ್ತದೆಯೋ ಆ ಕೃಷಿ ಕ್ಷೇತ್ರ, ಅದಕ್ಕೆಲ್ಲ ಪೂಜೆ ಮಾಡಿ ಅದಕ್ಕೆ ಎಲ್ಲ ರೀತಿಯಲ್ಲಿ ಆವತ್ತಿನ ದಿವಸ ಇರತಕ್ಕಂಥ ನೈವೇದ್ಯವನ್ನು ಮಾಡಿ ಇಡೀ ಆ ಕ್ಷೇತ್ರಕ್ಕೆ ಆ ನೈವೇದ್ಯವನ್ನು ಅವರು ಎಲ್ಲ ರೀತಿಯಲ್ಲಿ ಕೊಡತಕ್ಕಂಥದ್ದು, ಅಥವಾ ಎಲ್ಲ ರೀತಿಯಲ್ಲಿ ಆ ನೈವೇದ್ಯವನ್ನು ಬೀರ್ತಾರೆ. ಈಗ ನಮಗೆ ಯಾವ ರೀತಿ ಮಂಡಕ್ಕಿಯನ್ನು ಈ ಕೆಲವು ಈ ಲಕ್ಷ್ಮೀ ಪೂಜೆಯಲ್ಲಿ ಮಂಡಕ್ಕಿ ಅಥವಾ ಇದನ್ನೆಲ್ಲ ಬೀರುವಂಥ ಪದ್ಧತಿ ಇದೆ, ಅದು ಅವರ ಪದ್ಧತಿ. ಹಾಗೆ ಇಡೀ ತಮ್ಮ ಆ ಕ್ಷೇತ್ರಕ್ಕೆ ಯಾಕೆ ಅಂತಂದರೆ ಇವತ್ತಿನ ದಿವಸ ಆದರೂ ಕೂಡ ಎಲ್ಲ ಪ್ರಾಣಿಗಳು, ಎಲ್ಲ ಜೀವಿಗಳು ಕೂಡ ತೃಪ್ತರಾಗಲಿ. ಯಾಕೆಂತಂದ್ರೆ ನಾವು ತೃಪ್ತರಾಗ್ತೇವೆ. ಈಗ ಆ ಪ್ರಾಣವಾಯು ಇಲ್ಲ ಅಂತಾದರೆ ನಾವು ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದು ವೈಜ್ಞಾನಿಕ ಕಾರಣ. ಇನ್ನು ಆಧ್ಯಾತ್ಮಿಕವಾಗಿ ಭಗವಂತ ಹೇಳಿದ್ದಾನೆ, ಎಲ್ಲ ಗಿಡದಲ್ಲೂ ತಾನಿದ್ದೇನೆ, ಎಲ್ಲ ಗಿಡದಲ್ಲೂ ತಾನಿದ್ದೇನೆ, ಎಲ್ಲ ಜನರಲ್ಲೂ ತಾನಿದ್ದೇನೆ. ಆದರೆ ಅಶ್ವತ್ಥ ಸರ್ವವೃಕ್ಷಾಣಾಮ್ ಅಂತ ಭಗವಂತ ಹೇಳಿದ್ದಾನೆ. ಈಗ ಒಂದೊಂದು ರೀತಿಯಲ್ಲಿ ನಾವು ಆಲೋಚನೆಯನ್ನು ಮಾಡಿದಾಗ ಅದಕ್ಕೆ ನಮಗೆ ಕಲ್ಪವೃಕ್ಷ ಅಂತ ಕರೆದಿದ್ದಾರೆ. ಅದು ತೆಂಗಿನ ಮರ ಕಲ್ಪವೃಕ್ಷ. ಹಾಗೆ ಒಂದೊಂದು ವೃಕ್ಷದಲ್ಲೂ ಕೂಡ ಒಂದೊಂದು ಗುಣಗಳು ಇದ್ದಾವೆ. ವನಸ್ಪತಿ ನಮಗೆ ಯಾವುದು ಬೇಡ ಅಂತಲ್ಲ. ಈಗ ನಾಚಿಕೆ ಮುಳ್ಳು, ನೀವು ನಾಚಿಕೆ ಮುಳ್ಳು ಅಂತ ಕೆಲವು ನೋಡಿದ್ದೀರಿ. ನಾಚಿಕೆ ಮುಳ್ಳು ಅಂತ ಕರಿತೇವೆ. ಅದರಲ್ಲಿ ಎಷ್ಟು ಔಷಧಿ ಗುಣ ಇರ್ತದೆ. ಅದು ಮುಳ್ಳೋದು, ನಾಚಿಕೆ ಮುಳ್ಳು. ಅದು ನಾವು ಅದರ ಕೆಲವು ಮುಟ್ಟಿದರೆ ಮುನಿಗಿಡ ಅಂತ ಏನೋ ಹೇಳ್ತಾರೆ. ಅದಕ್ಕೆ ಅದನಿಗೆ ಮುಟ್ಟು ಕೊಟ್ಟರೆ ಅದು ಹಿಂಗೆ ಈ ಥರ ಮಡ್ಚಿಕೊಳ್ಳುವಂಥದ್ದು. ನಾವು ಆ ಕಡೆ ಹೋದ ತಕ್ಷಣ ಅದು ಬಿಡ್ತದೆ. ಹೀಗೆ ಈ ರೀತಿಯಲ್ಲಿ ಆ ಗಿಡವನ್ನು, ಅದಕ್ಕೆ ಅಶ್ವತ್ಥ ವೃಕ್ಷ, ಆ ಅಶ್ವತ್ಥ ವೃಕ್ಷವನ್ನು ನಾವು ಪೂಜೆ ಮಾಡಬೇಕು. ಅದು ಪೂಜನೀಯ ಸ್ಥಾನ. ಯಾಕಂದರೆ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತ್ ಶಿವರೂಪಾಯ. ಮೂಲ ಕೆಳಗಡೆ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ತುದಿಗೆ ಮಹೇಶ್ವರನಿದ್ದಾನೆ. ಅದಕ್ಕಾಗಿ ನಾವು ಅಶ್ವತ್ಥ ವೃಕ್ಷವನ್ನು ಪೂಜೆ ಮಾಡಬೇಕು. ಎಲ್ಲ ಗಿಡವನ್ನು ನಾವು ಪೂಜೆ ಮಾಡಬೇಕು. ಆ ರೀತಿಯಲ್ಲಿ ನಾವು ಪೂಜೆ ಮಾಡೋದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಯಾಕೆಂದರೆ ಈಗ ಪೂಜೆ ಮಾಡೋದು ಅಂತ ಅಲ್ಲಿ ಹೋಗಿ ನಾವು ಊದುಬತ್ತಿ ಹಚ್ಚಿ ಆರತಿ ಮಾಡಿ ಅದು ಮಾತ್ರ ಪೂಜೆ ಅಲ್ವಂತೆ. ಅದಕ್ಕೆ ನೀರನ್ನು ಕೊಡುವಂಥದ್ದು, ಗೊಬ್ಬರವನ್ನು ಹಾಕತಕ್ಕಂಥದ್ದು, ಅದನ್ನು ರಕ್ಷಣೆ ಮಾಡತಕ್ಕಂಥದ್ದು. ಈಗ ಯಾರೋ ಬಂದ ಮರವನ್ನು ಕಡಿತಾರೆ ಅಥವಾ ಬೇರೆ ಯಾವುದೋ ಪ್ರಾಣಿಯಿಂದ ಅದು ಹಾಳಾಗ್ತದೆ ಆ ಗಿಡ ಅಂತಾದರೂ, ಆ ರೀತಿ ರಕ್ಷಣೆ ಮಾಡಿದಾಗ ಅದು ಕೂಡ ಪೂಜೆಯಷ್ಟೇ ಶಕ್ತಿಯನ್ನು ಪಡೆಯತಕ್ಕಂಥದ್ದು. ಹಾಗಾಗಿ ನಾವು ಆದಷ್ಟು ನಾವು ಬೇರೆ ಎಲ್ಲ ಎಷ್ಟು ನಾವು ಪೂಜೆ ಮಾಡ್ತೇವೆ ಅಥವಾ ಎಷ್ಟು ಹೊಗಳ್ತೇವೆ ಹೇಳೋದ್ರಿಂದ ನಾವು ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡದ್ದೇ ನಾವು ಅವರನ್ನು ಆ ಗಿಡಗಳನ್ನು ಲಾಲನೆ, ಪಾಲನೆ, ಪೋಷಣೆ ಮಾಡೋದರಿಂದ ಆ ಗಿಡಗಳು ಕೂಡ ನಮ್ಮನ್ನು ಪೋಷಿಸ್ತದೆ, ನಮ್ಮನ್ನು ಪಾಲನೆ ಮಾಡುತ್ತದೆ. ಇದೆಲ್ಲ ಶಕ್ತಿ ಆ ಗಿಡಕ್ಕೆ ಇರತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿಯೊಂದು ಗಿಡವನ್ನು ಕೂಡ ನಾವು ರಕ್ಷಣೆ ಮಾಡಬೇಕು. ಅದರಿಂದ ಧರ್ಮೋ ರಕ್ಷತಿ ರಕ್ಷಿತಃ, ಅದೇ ಆಗುವಂಥದ್ದು. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಈ ಮರ ಮತ್ತು ಗಿಡಗಳನ್ನು ನಾವು ಯಾಕೆ ಪೂಜನೀಯ ಭಾವದಿಂದ ನೋಡ್ತೀವಿ, ಮತ್ತು ಮರಗಳು ನಮ್ಮ ಜೀವನದಲ್ಲಿ ಏನೊಂದು ಪಾತ್ರವನ್ನು ವಹಿಸುತ್ತೆ, ಯಾಕೆ ಒಂದು ಹರಕೆಯನ್ನು ಕೂಡ ಹೊತ್ತು ನಾವು ಮರಕ್ಕೆ ದಾರವನ್ನು ಕಟ್ಟುವಂಥದ್ದು, ಏನು ಅದರ ಮಹತ್ವ, ಏನು ಅದರ ವಿಶೇಷತೆ ಅಂತ ಬಹಳ ವಿಶೇಷವಾಗಿ ಪ್ರಿಯ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಹಾಗೆಯೇ ಉಳಿದ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳ ಫಲಾಫಲ ಹೇಗಿದೆ, ಮತ್ತು ಶುಭ ಫಲ ಏನಿದೆ, ಅಶುಭ ಫಲ ಇದ್ದವರು ಯಾವ ರೀತಿಯಾದ ಒಂದು ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನು ಕೂಡ ತಾವು ತಿಳಿಸ್ಕೊಡಿ ಗುರುಗಳೇ. ಇನ್ನು
ತುಲಾರಾಶಿ. ತುಲಾರಾಶಿಯಲ್ಲಿರೋರಿಗೆ ಆರೋಗ್ಯ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ. ಪೂಜೆಯಲ್ಲಿ ಭಾಗಿಯಾಗುವಂಥದ್ದು, ಸಹೋದರರಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇನ್ನು ಪ್ರಯಾಣದಲ್ಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ. ದುರ್ಗಾ ಕವಚ ಪಠಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರೋರಿಗೆ ಅಧಿಕವಾದಂಥ ವ್ಯಯ ಆಗುವಂಥ ಸಾಧ್ಯತೆ ಇದೆ. ಅನ್ನಸ್ಥಾನದಲ್ಲೂ ಕೂಡ ತೊಂದರೆ ಬರತಕ್ಕಂಥದ್ದು, ಧನಸ್ಥಾನದಲ್ಲೂ ಕೂಡ ತೊಂದರೆ ಬರತಕ್ಕಂಥದ್ದು. ಹಾಗೆ ಚಿನ್ನದ ವ್ಯಾಪಾರಿಗಳಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಶ್ರೀ ಸೂಕ್ತ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿ. ಧನುರಾಶಿಯಲ್ಲಿರುವವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ದಾನ ಧರ್ಮಗಳಲ್ಲಿ ಕೂಡ ತೊಂದರೆ ಬರತಕ್ಕಂಥದ್ದು. ಹಾಗೆ ಬಟ್ಟೆ ವ್ಯಾಪಾರಿಗಳಿಗೆ ಲಾಭ ಆಗುವಂಥ ಸಾಧ್ಯತೆ ಇದೆ. ಶ್ವಾನಗಳಿಗೆ ಆಹಾರವನ್ನು ಕೊಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರುವವರಿಗೆ ಕೃಷಿಕರಿಗೆ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಸೈನಿಕರಿಗೂ ಕೂಡ ತೊಂದರೆ ಬರತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ನೀರಿನಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಪಕ್ಷಿಗಳಿಗೆ ಆಹಾರ ಕೊಡತಕ್ಕಂಥದ್ದು ಅಥವಾ ಪ್ರಾಣಿಗಳಿಗೆ ಆಹಾರವನ್ನು ಕೊಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರುವವರಿಗೆ ಸಾಧು ಸಂತರ ದರ್ಶನ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ದಾನ ಧರ್ಮಗಳಲ್ಲಿ ಭಾಗಿಯಾಗತಕ್ಕಂಥದ್ದು. ಹಾಗೆ ವ್ಯಾಪಾರಿಗಳಿಗೆ ನಷ್ಟ ಆಗುವಂಥ ಸಾಧ್ಯತೆಯೂ ಇದೆ. ಹಾಗೆ ಕಳ್ಳತನ ಆಗುವಂಥ ಸಾಧ್ಯತೆ ಇದೆ. ಇವತ್ತಿನ ದಿವಸ ನಾವು ಆದಷ್ಟು ಜಾಗ್ರತೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಹಾಗೆ ಮಹಾಗಣಪತಿ ಪೂಜೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದೇಹಕ್ಕೆ ಪೆಟ್ಟಾಗುವಂಥ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಕಿರಿಕಿರಿ ಆಗುವಂಥದ್ದು. ಸ್ಥಾನಚ್ಯುತಿ ಅಂದರೆ ನಮಗೆ ನಾವು ಮಾಡುವಂಥ ವೃತ್ತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು, ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ದತ್ತ ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ನಾವು ವಿಶೇಷವಾಗಿ ಇವತ್ತಿನ ದಿವಸ ನಾವು ಏನು ಭಯ ಪಡದೆ, ಇವತ್ತು ಭಾನುವಾರ ಅಂತ ನಾವು ನೋಡ್ದೇನೆ ಆಲಸ್ಯವನ್ನು ಬಿಟ್ಟು ನಾವು ಜಾಗ್ರತೆಯಿಂದ ಹಾಗೆ ಶ್ರದ್ಧೆಯಿಂದ ಒಂದು ಅಧ್ಯಾಯವನ್ನಾದರೂ ಕೂಡ ಭಗವದ್ಗೀತಾ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇವತ್ತು ನಾವು ಭಾನುವಾರ ಅಂತ ಬೇರೆ ಬೇರೆ ರೀತಿಯಲ್ಲಿ ನಾವು ಆಲಸ್ಯದಿಂದಲೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ನಾವು ಸಮಯವನ್ನು ಕಳೆದರೆ ಮತ್ತೆ ಆ ಸಮಯ ಹೇಳತಕ್ಕಂಥದ್ದು ನಮಗೆ ಸಿಗೋದಿಲ್ಲ. ಆದ್ದರಿಂದ ಸಮಯವನ್ನು ನಾವು ಉಪಯೋಗ ಪಡಿಸ್ಕೊಳ್ಬೇಕು. ಆ ಸಮಯ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಬೇಕು ಅಂತಾದರೆ ನಾವು ಆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಕ್ಷಣಶಃ ಕಣಶಶ್ಚೈವ, ಕ್ಷಣವಾಗಿ ಕಣವಾಗಿ ನಾವು ಭಗವಂತನ ಸ್ಮರಣೆಯನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಸಾಕಷ್ಟು ಧಾರ್ಮಿಕ ವಿಚಾರಗಳನ್ನು ನಮ್ಮ ಪ್ರಿಯ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಪ್ರಿಯ ವೀಕ್ಷಕರೇ, ಇವತ್ತು ಭಾನುವಾರ ಸೂರ್ಯನಾರಾಯಣ ದೇವರನ್ನ ಆರಾಧನೆಯನ್ನು ಮಾಡುವಂತಹ ದಿನ. ಹಾಗಾಗಿ ದೇವರ ಕೃಪೆಗೆ ನಾವು ಪಾತ್ರರಾಗೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.